ಸ್ವಾಮಿಯವರು ಏಕಾಂಗಿ ಬಸ್ ಮಾಡ್ತಾ ಕುಂತವ್ರೆ. ಕಾಯಾಗಿದ್ದು ಮೊಟ್ಟೆ ಹಣ್ಣಾಯ್ತು. ತನ್ನಷ್ಟಕ್ಕೆ ತಾನೇ ತೊಟ್ಟಿ ಕಳಿಸಿಕೊಂಡು ಕೆಳಗೆ ಬಿದ್ದು ಹೊಡೆದು ಹೋಯ್ತು. ಹೊಡೆದು ಹೋಗಿ ಆಕಾಶ ಕೆಳಗೆ ಭೂಮಿ ಅಂತ ಎರಡು ಹೋಳಾಗೋಯ್ತು. ಹೋಳಾದ್ಮೇಲೆ ಆಕಾಶ ಭೂಮಿ ಎರಡೂ ತರ್ತರ ತರ್ತರ ಅಂತ ನಡುತ್ತಿದ್ದಂತಹ ವೇಳೆಯಲ್ಲಿ ಏನಣ್ಣ ಇದು ಬಸವಣ್ಣವ್ರ ಕಲ್ಯಾಣ ನಗರ ಅಂತ ಬಂದ್ರೆ ಏನಣ್ಣ ಇಲ್ಲಿ ಅನ್ಯಾಯ ಅನಾಚಾರ ಅತ್ಯಾಚಾರ ದೌರ್ಜನ್ಯಗಳೇ ನಡೀತಾ ಇದ್ದಾವಲ್ಲಣ್ಣ. ಅದಕ್ಕೆ ನಾನು ಪಡ್ಕೊಂಡಿದ್ದು ಈ ಕಲ್ಯಾಣ ಪಟ್ಟಣ ಎಲ್ಲ ಪಟ್ಟಣಗಂಗೆಯ ಇಲ್ಲೂ ಆಗ್ಬದ್ದೆಲ್ಲ ಆಯ್ತವೆ ಅಂತ. ಅಲ್ಲ ಅಣ್ಣ, ಇದು ನಂಬ್ಕೊಂಡು ಅಷ್ಟು ದೂರದಿಂದ ಬಂದ್ವಲ್ಲ, ಏನ್ ಮಾಡೋದು? ಒಂದು ಉಪಾಯ, ಇಲ್ಲೇ ಎಲ್ಲ ಬಸವಣ್ಣರು ಇರ್ಬೇಕು, ಅವ್ರನ್ನೇ ಕೇಳೋಣ. ನಿಮ್ಮಂತ ಪುಣ್ಯಾತ್ಮರು ಮಹಾತ್ಮರು ಇರೋ ಇಂತಿ ಪಟ್ಟಣದಲ್ಲಿ ಇಂತೆಂತ ಅನ್ಯಾಯಗಳೆಲ್ಲ ನಡೀತಾ ಇದ್ದಾವಲ್ಲ, ಇದಕ್ಕೇನು ಕಾರಣ? ನನ್ನ ಅದೇ ಯೋಚನೆ ಕಾಡ್ತಾ ಇದೆ. ಇದಕ್ಕೆ ಪರಿಹಾರನ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಾಮಿ, ನೀವು ದೊಡ್ಡವರು ಹೌದು, ನೀವೇ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು. ನಾವಿಲ್ಲೇ ನಿಂತ್ಕೊಂಡು ನಿಗಾ ಮಾಡ್ತಾ ಇದ್ದೀವಿ. ಯಾಕೆಷ್ಟು ದಿವಸಗಳಿಂದ ಆಲೋಚನೆ ಮಾಡ್ತಾ ಇದ್ದೀರಾ? ಮಡದಿಯಾಗಿರ್ತಕ್ಕಂತಹ ನನಗಾದ್ರೂ ತಿಳಿಸಿ, ಅಥವಾ ಇಲ್ಲಿ ನೆದ್ದಿರ್ತಕ್ಕಂತಹ ಮಹಾನ್ ಬಾಬಿಗಾದ್ರೂ ತಿಳಿಸಿ. ಏನಿಲ್ಲ ನೀಲಾಂಬಿಕೆ, ದಿನೇ ದಿನೇ ಮೋಸ ವಂಚನೆಗಳು ಹೆಚ್ಚಾಗ್ತಾ ಇದಾವೆ. ನಾವು ಎಷ್ಟೆಲ್ಲಾ ದಾಸೋಹ ಮಾಡಿದ್ರು ಈ ಜನರ ಹಸಿವನ್ನ ನೀಗ್ಸೋಕೆ ಆಗ್ತಿಲ್ವಲ್ಲ. ಯಾರಾದ್ರೂ ಮಹಾಶರಣರು ಬರ್ತಾರೆಂದರೆ ನಮಗಿಂತ ದೊಡ್ಡ ಗುರು ಯಾರೂ ಇಲ್ಲ. ಶಿವ, ನೀವು ಹೆಚ್ಚಿನ ಗುರುವೇನೋ ಹೌದು ಸ್ವಾಮಿ, ಆದ್ರೆ ನಿಮಗಿಂತ ಹೆಚ್ಚಿನ ಗುರು ಇಲ್ವಲ್ಲ ಅಂತ ಹೆಮ್ಮೆ ಪಡ್ಬೇಡಿ. ಇದು ಹೆಮ್ಮೆಯ ವಿಚಾರವಲ್ಲ ನೀಲಾಂಬಿಕೆ. ಹೇಳು, ಆ ಮಹಾಶರಣರೆಲ್ಲಿದ್ದಾರೆ? ಅವರನ್ನ ನಾವೇ ಕಲ್ಯಾಣದವರೆಗೂ ಕರೆದುಕೊಂಡು ಬರಬೇಕು. ನೀಲಾಂಬಿಕೆ, ಅವರನ್ನ ಕಾಣುವಂತಹ ಕುರುಹು ಯಾವುದು? ಸ್ವಾಮಿ, ಹೀಗೆ ಮಾಡೋಣ. ಒಂದು ನಾಲಿಗಿಲ್ಲದ ಗಂಟೆ, ಕಲ್ಲು ಕೋಳಿ, ಕಲ್ಲು ಬಸವನನ್ನು ನಮ್ಮ ಕಲ್ಯಾಣ ಪಟ್ಟಣದ ಮೂಡಲ ಹೆಬ್ಬಾಗಿಲಲ್ಲಿ ನಿಲ್ಲಿಸೋಣ. ಇದರಿಂದ ಅವರು ಬರುತ್ತಾರನೆಯಾ? ಖಂಡಿತ ಬರುತ್ತಾರೆ ಸ್ವಾಮಿ. ಆ ಮಹಾತ್ಮರು ಬಂದ ಕೂಡಲೇ ನಾಲಿಗಿಲ್ಲದ ಗಂಟೆ ನಾದ ಶಬ್ದ ಮಾಡುತ್ತದೆ, ಕಲ್ಲು ಕೋಳಿ ಕೂಗುತ್ತದೆ, ಕಲ್ಲು ಬಸವ ಗುಡ್ರು ಹಾಕುತ್ತದೆ. ಮಹಾಸ್ವಾಮಿ, ಅಪ್ಪ ಪಾರ್ವರ, ಸ್ವಾಮಿ, ನಮ್ಮ ಮಾತು ಕೇಳಿಸ್ಕೊಂಡ್ರಪ್ಪ? ಕೇಳಿಸ್ತು ಮಹಾಸ್ವಾಮಿ. ಈ ಪ್ರಕಾರವಾಗಿ ನೀವೀಗಲೇ ವಿಶ್ವಕರ್ಮಿಗಳ ಮನೆಗೆ ಹೋಗಿ ಒಂದು ನಾಲಿಗೆಯಿಲ್ಲದ ಗಂಟೆಯನ್ನು, ಶಿಲ್ಪಿಗಳ ಮನೆಗೆ ಹೋಗಿ ಒಂದು ಕಲ್ಲು ಕೋಳಿಯನ್ನು, ಒಂದು ಕಲ್ಲು ಬಸವನನ್ನ ಮಾಡಿಸಿ ನಮ್ಮ ಪಟ್ಟಣದ ಮೂಡಣ ದಿಕ್ಕಿನಲ್ಲಿರುವ ಹೆಬ್ಬಾಗಿಲನ್ನು ತಂದು ನಿಲ್ಲಿಸಿ. ಹಾಗೆ ಕಲ್ಲು ಕೋಳಿ ಕೂಗುವವರೆಗೂ, ಕಲ್ಲು ಬಸವ ಗುಡ್ರು ಹಾಕುವವರೆಗೂ, ನಾಲಿಗೆಯಿಲ್ಲದ ಗಂಟೆ ಶಬ್ದ ಮಾಡುವವರೆಗೂ ನೀವು ಅಲ್ಲಿಯೇ ನಿಂತು ಯಾವ ಯಾವ ಮಹಾಶರಣರು ಬರ್ತಾರನ್ನೋದನ್ನ ನಿಗಾ ಮಾಡ್ತಾರೆ. ಸ್ವಾಮಿ, ಆ ಗಂಟೆ ನುಡಿಯುವವರೆಗೂ, ಕೋಳಿ ಕೂಗುವವರೆಗೂ, ಆ ಕಲ್ಲು ಬಸವ ಗುಡ್ರು ಹಾಕುವವರೆಗೂ ಲೋಕಹಿತಾರ್ಥವಾಗಿ ಹೆಚ್ಚಿನ ಗುರು ಬರಲಿ ಎಂದು ನಾವಾದರೂ ಧ್ಯಾನ ಮಾಡೋಣ. ಹಾಗೆ ಹಾಗೆ ನಾವು ಯಾರು ಲಕ್ಷದ ಮೇಲೆ 96,000 ಗಣಗಳು ಅಲ್ರಿ. ಸೇವನ್ಗಿಂತ ದೊಡ್ಡವನೇ ಯಾರ್ರಿ? ಅಷ್ಟು ಗೊತ್ತಾಗಲ್ವೇನ್ರಿ? ಹೇಳ್ರಿ, ಜಾಸ್ತಿ ಮಾತಾಡ. ಸೇವನ್ಗಿಂತ ದೊಡ್ಡವನ್ ಯಾರ್ರಿ? ಇನ್ಯಾರು? ಅದ್ಯಾವ್ರು? ಆ ಬಸವಣ್ಣ ಸೇವಕ, ಯಜಮಾನ್, ಆ ಬಸವಣ್ಣ ಭಕ್ತ. ಹಂಗಿದ್ರೆ ಅವನಿಗಿಂತ ಹೆಚ್ಚಿನ ಗುರು ಯಾರ್ರಿ? ಅವಾಗಲಿಂದ ನಾನು ಅದನ್ನೇ ಪಡ್ಕೋತಾ ಇರೋದು, ನಮಗಿಂತ ಹೆಚ್ಚಿನ ಗುರು ಬೇರೆ ಯಾರು ಇಲ್ಲ ಅಂತ. ಅಷ್ಟು ಗೊತ್ತಾಗಲ್ವ ಬುದ್ಧಿಗೆ? ಅಷ್ಟೆಲ್ಲ ಗೊತ್ತಿದ್ರೆ ಇಷ್ಟೆಲ್ಲ ಯಾಕ್ರಿ? ಕಲ್ಲಿನ ಕೋಳಿ ಅಂತೆ, ಕಲ್ಲಿನ ಬಸವ ಅಂತೆ, ನಡು ಮಧ್ಯೆ ಏನಿದೆ ಗಂಟೆ. ಬನ್ನಿ, ಅವನು ಯಾವ ಭಕ್ತನ ಹೆಚ್ಚಿನ ಗುರು ಅನ್ನೋದನ್ನ ನೋಡೋಣ. ಬನ್ನಿ.
ಓಂ ಸ್ವಾಹ. ಅಪ್ಪ ಪಲ್ಲಕ್ಕಿಯವರ, ನಮ್ಮ ಕಣ್ಣು ಮುಂದೆ ಕಾಣ್ತಿರೋ ಪಟ್ಟಣ ಯಾವ್ದಪ್ಪ? ಇದೇ ಗುರುಗಳೇ, ನಾವು ಸೇರ್ಬೇಕಾಗಿರೋದು ಕಲ್ಯಾಣ ಪಟ್ಟಣ ಗುರುಗಳೇ. ಯಾವ? ಹಾಗಾದ್ರೆ ಆ ಬಸವಣ್ಣ ಅಂತಕ್ಕಂತಹ ಪ್ರಾಣಿ ಯಾಕೆ ಇನ್ನು ಇಲ್ಲಿಗೆ ಬಂದಿಲ್ಲ? ಆ ಪುರಾಣಿಯಲ್ಲಿ ದಾಂಡು ಶಕ್ತಿಯಲ್ಲಿ ರೇ ಸ್ವಾಮಿ ಜಗದ್ಗುರುಗಳೇ, ಆ ನಾಲಿಗಿಲ್ಲದ ಗಂಟೆ ನಾದ ಶಬ್ದ ಮಾಡೋ ಗಂಟ ಬಸವಣ್ಣವರು ನೀರಮ್ಮರು ಶಬ್ದ ಬಿಡಿಸಕ್ ಬರಕಿಲ್ಲ. ಆ ಕಲ್ಲು ಗಂಟೆಗೆ ಅಷ್ಟು ಗೊತ್ತಾಗ್ಬೇಡ್ರಿ. ಆ ಕಲ್ಲನ್ ಕೋಳಿ ಎಲ್ಲೋ ಹೋಗಿರ್ಬೇಕು. ಆ ಕಲ್ಲು ಬಸವ ಯಾರ ಹೊಲದಲ್ಲಿ ಹಸು ಹೊತ್ಕೊಂಡಿರ್ಬೇಕು. ಏ ಪಲ್ಲಕ್ಕಿವರ, ಏ ಮುಟ್ಟಾಡ್ರ, ಏನ್ ನಿದ್ದೆ ಮಾಡ್ತಿದ್ರನ್ರು? ನಾನು ಆಡೋ ಪ್ರತಿ ಮಾತಿಗೂ ಹೌದು ಸ್ವಾಮಿ ಅಂತಕ್ಕಂತ ಗೊತ್ತಿಲ್ವೇನ್ರು? ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ಅಯೋಗ್ಯರ, ನಾನು ಒಂದು ಸಲ ಮಾತನಾಡಿದಾಗ ನೀವು ಒಂದು ಸಲ ಹೌದು ಸ್ವಾಮಿ ಅಂದ್ರೆ ಎಲ್ಲ ಮರ್ತೋಗ್ತಿಲ್ವ? ಹೌದು ಸ್ವಾಮಿ. ಅಪ್ಪ ಪಲ್ಲಕ್ಕಿವರ, ಈಗ ನನ್ನನ್ನು ಹೊತ್ಕೊಂಡು ಈ ರಂಗದ ಸುತ್ತ ಒಂದು ಸುತ್ತ ಹಾಕಪ್ಪ. ಕೆಳಗೆತ್ತಕ್ಕಂತಹ ಅವಲುಮಾನವರ ಕಿವಿಗೊಟ್ಟು ಕೇಳಿಸ್ಕೊಂಡ್ರಪ್ಪ. ಅಪ್ಪ, ನೀವು ನಾಯಿಗಳ ಹಾಗೆ ಕಾಯ್ತಾ ಇರೋ ಪಾದವರ ನೀವು ಕೇಳಿಸ್ಕೊಳ್ಳಿ. ಪಲ್ಲಕ್ಕಿವರ ನೀವು ಕೇಳಿಸ್ಕೊಳ್ಳಿ. ಅಪ್ಪ ಶಿಷ್ಯರ, ನಮ್ಮ ಬಿಡುಗು ಬಾಗಿಲಿಗನ್ನ ಹೇಳ್ರಪ್ಪ. 1 2 3. ನೀವ್ ಯಾರಾದ್ರೇನ್ರಿ? ಆ ಕಲ್ಲು ಗಂಟೆ, ಆ ಕೋಳಿ, ಆ ಕಲ್ಲು ಬಸವ ಗುಡ್ಡ ಗಂಟ ನಮ್ ಬಸವಣ್ಣವರು ಮಿಸ್ ಕಾಡಲ್ಲ. ಅಯೋಗ್ಯಂತಂದು ನಾವು ಯಾರು ಎಂಬುದನ್ನು ಸರಿಯಾಗಿ ಕೇಳಿಸಿಕೊಂಡು ಚಾಚು ತಪ್ಪದಂತೆ ಆ ನಿಮ್ಮ ಯಜಮಾನ ಬಸವಣ್ಣ ಅವರಿಗೆ ತಿಳಿಸು. ತಿಳಿತೇನೋ ಮೂರ್ಖ? ಅಪ್ಪ ಪಲ್ಲಕ್ಕಿಯವರ, ಶಿಷ್ಯರ, ಹೇಳ್ರಪ್ಪ ನಮ್ಮ ಮೃದು ಬಾವುಲಿಗಳನ್ನ. 1 2 3. ಸಮಾಜ ಸೇವಾ ಧುರಂಧರ. ಈ ಕ್ಷೇತ್ರದಲ್ಲಿ ನಮ್ಮ ಸೇವೆ 6 ಮೆಡಿಕಲ್ ಕಾಲೇಜು, 12 ಇಂಜಿನಿಯರಿಂಗ್ ಕಾಲೇಜು, 26 ಫಸ್ಟ್ ಇಯರ್ ಕಾಲೇಜು, 52 ಜೂನಿಯರ್ ಕಾಲೇಜು. ಈ ಕ್ಷೇತ್ರದಲ್ಲಿ ನಮ್ಮ ಸೇವೆ ಸಕಲ ಧರ್ಮಶಾಸ್ತ್ರ ರತ್ನಾಕರ. ದೇವರಿಲ್ಲ ಎಂದವರಿಗೆ ಯಮಪಾಶ. ನಿಲ್ಸ್ರಿ ಸಾಕು. ನೀವೆಷ್ಟು ಬೊಂಬಡಿ ಬಜಾಯಿಸಿದ್ರು ಬಸವಣ್ಣ ಆ ಗಂಟೆ ನುಡಿಯವರೆಗೂ ಬರೋದಿಲ್ಲ. ಅಲ್ಲರಿ, ನಿನಗೆ ಏನಾದ್ರೂ ಅರ್ಥ ಆಗುತ್ತೇನ್ರಿ? ಆ ಬಸವಣ್ಣನ ಮೆದುಳಿಗೆ ಅರ್ಥವಾಗುದ್ದು ಆ ಕಲ್ಲು ಗಂಟೆಗೆ ಏನ್ರಿ ಅರ್ಥ ಆಗ್ಬೇಕು? ಈ ಸ್ವಾಮಿ, ಈ ತಮಾಷೆ ನೋಡಕಂತಾನೆ ನಾವು ಇಲ್ಲಿ ನಿಂತಿರು. ನಿಮ್ಗೂ ಬೇಕಲ್ಲ ಬಂದು ನಿಂತ್ಕೊಂಡು ನೋಡಿ. ಯಾರು ಬೇಡ ಅಂತಾರೆ? ನಿಲ್ಸಿ. ನಮ್ಮ ಗೃಹಿಣಿಯರಿಗೆ ಯಾವುದೋ ದುರ್ನಾಟ ಬರ್ತಾ ಇದೆಯಲ್ಲ, ಹೌದಾ? ಹೌದು, ಅಸಹನೀಯ. ವಾಸನೆ. ಅಲ್ಲಿ ಅರಳಿನ ತಿಪ್ಪೆ ತವ ಏನೋ ಮಿಸ್ ಕಾಡ್ತೈತೆ. ಹಾಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಹಾಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಮಂಟೇದ ಸ್ವಾಮಿ ತಂದೆ. ಏನಣ್ಣ ಇದು ಗಬ್ಬು ವಾಸನೆ? ಏನಣ್ಣ ನೋಡಿದ ಕೂಡಲೇ ಹಂಗೆ ವಾಸಕ್ಕೆ ಬರ್ತದಲ್ಲಣ್ಣ. ನನ ಜೀ ಅಂತವಲ್ಲಣ್ಣ. ಏನಣ್ಣ ಇದು? ಅಯ್ಯೋ, ಏನ್ ದುರ್ನಾಥ ನೋಡ್ರಿ. ಈಗಲಾದ್ರೂ ಗೊತ್ತಾಯ್ತೇನ್ರಿ ನಿಮ್ಗೆ? ಆ ಬಸವಣ್ಣ ನಮ್ಮನ್ನ ಸ್ವಾಗತಿಸ್ಲಿಕ್ಕೆ ಬರ್ಲಿಲ್ಲ ಅಂತ ದಯಾಮಯನಾದ ಆ ಭಗವಂತ ಈ ದುರ್ನಾಥ ಬೀರ ಪ್ರಾಣಿನಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಈ ದುರ್ನಾಥಕ್ಕೆ ನನಗಂತೂ ತಟ್ಕೊಳ್ಳಕ್ ಆಗ್ತಿಲ್ಲ. ಬಂದ್ರು ಪಲ್ಲಕ್ಕಿಯವನ ಎಷ್ಟು
ಏ ಪಾರ್ದವ್ರ ಹೋದ್ರು ಅವನೇನಾದ್ರೂ ನಗರ ಪ್ರವೇಶ ಮಾಡಿಬಿಟ್ರೆ ಇಡೀ ಕಲ್ಯಾಣ ಪಟ್ಟಣದಲ್ಲಿ ಒಂದು ಚಿಕ್ಕ ಗುಂಡಿ ಆಗುತ್ತೆ. ಹೋದ್ರು ಒಂದು ಓಡಿಸ್ರು. ಹೋಗ್ರಿ, ಬೇಗ ಹೋಗ್ರಿ, ಇಲ್ಲಾಂದ್ರೆ ನಿಮ್ಮ ಬಸವಣ್ಣನ ಪೂಜೆ ಎಲ್ಲ ಅಪವಿತ್ರ ಆಗುತ್ತೆ. ಅಪ್ಪ, ನನ್ನ ಮಗನು ಸೊಸೆನು ಕಾಯ್ತಾ ಇದ್ದಾರೆ ಕಣಪ್ಪ. ಅವ್ರ ಹಟ್ಟಿಗೆ ಹೋಗ್ಬೇಕು, ದಾರಿ ಬಿಡ್ರಪ್ಪ. ಅದ್ ಯಾವನಪ್ಪ ನಿನ್ ಮಗನು? ಯಾವಳಪ್ಪ ನಿನ್ ಸೊಸೆ? ಅದೇ ಕಣಪ್ಪ, ಆ ಬಸವಣ್ಣುವೆ ನೀವನ್ನುವೆ. ಏ ಪಾರ್ದವ್ರ ಏನು ನಿಂತ್ಕೊಂಡು ಓಡ್ತಾ ಇದ್ದೀರಾ? ಈ ಕ್ಷುಲ್ಲಕ ವ್ಯಕ್ತಿ ನಿಮ್ಮ ಬಸವಣ್ಣವ್ರನ್ನ ತನ್ನ ಮಗ ಅಂತ ಹೇಳ್ತಿದ್ದಾನೆ. ಹಾಕೊಂಡು ಬಿಸಿ ಕಜಾಯ ನಮ್ ಬಸವಣ್ಣ ನಿನ್ ಮಗನ? ಹೋಗಲ್ಲಪ್ಪ, ನಿಮಗೆ ನಮ್ಗೆ ಬರ್ದಿದ್ರೆ ನೀವು ಅವಾಗ ಕೇಳ್ಕೊಂಡ್ ಬನ್ನಿ. ಯಾವ ಮಾಯದಿಂದ ನಿನ್ನ ತಿಳಿದ್ರಪ್ಪ? ಅವ್ರ ತಪಸ್ಸಿನೊಳಗಿನ ಬಯಕೆ ನಮ್ಮ ಗುರುಪಾದಕ್ಕೆ ಅರಿವಾಯ್ತು. ನೀವು ಗುರುವೇ? ನೀನ್ ಗುರುವಾಗಿರಿ, ನಿನ್ ಕೊಳ್ಳಾಗಿನ ರುದ್ರಾಕ್ಷಿಯಲ್ಲಿ ಯುವತಿಯಲ್ಲಿ ಸ್ವಾಮಿ ಇನ್ನೊಂದು ಕರಡಿಕೆಯಲ್ಲಿ ಹಾಳಾಗಿ ಹೋಗ್ಲಿ, ಒಂದು ತುಂಡು ದಾರನು ಕಟ್ಕೊಂಡಿಲ್ಲ. ಏನಾದ್ರು ಗುರು ಆಗ್ಬಿಟ್ರೆ ತಿಪ್ಪನೆ ಮಟ್ಟ ಆಗ್ಬಿಡುತ್ತೆ. ನಡ್ರಿ ಪಾರ್ದವ್ರ ಓದ್ತಾಯ್ತು ಕಣ್ರಪ್ಪ. ಒಂದೇ ಒಂದ್ಕಿಂತ ನನ್ನ ಮಗನು ಸೊಸೆನು ನೋಡ್ಕೊಂಬತ್ತೀನಿ, ದಾರಿ ಬಿಡಿಯಪ್ಪ. ಲೇ ತಿರುಬಾಕಿ, ಬಡಪಾಯಿ ಅಂತ ಬಾಯಿ ಮಾತ್ರ ಹೇಳಿದ್ರೆ ಇವನು ಬಗ್ಗಂಗಿಲ್ಲ ಕಣ. ಇಲ್ಲ ಆಗ್ಲ ಗುಡ್ಡ ಹಾಕು, ಕೂಗಲಾರ್ದ ಕುಳ್ಳು ಕೋಳಿ ಕೊಕ್ಕೊ ಕೂಗುಲೇನು. ಇಲ್ಲದ ಹೇಗಂಟೆ ಮಾಡೋ ನೀನು, ಇಲ್ಲದ ಹೇಗಂಟೆ ಮಾಡೋ ನೀನು, ಕಲ್ಲು ಕೋಳಿ ಜಂಗಮಡ್ರ ಯಾರಾದ್ರೂ ಮಹಾತ್ಮರು ಬಂದಿಲ್ಲಪ್ಪ? ಮಹಾತ್ಮರು ಯಾರು ಬಂದಿಲ್ಲ ಬುದ್ಧಿ. ಮತ್ತೆ ಯಾರು ಬಂದ್ರಪ್ಪ? ಒಬ್ಬ ದಡಿಯ, ಒಬ್ಬ ಕೊಳಕ್ ಮಂಡಲ ಮಾತ್ರ ಬಂದಿದ್ರು ಬುದ್ಧಿ. ರೀ ಸ್ವಾಮಿ ಬಸವಣ್ಣರ, ನೀವು ಹೊಲಕ್ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾಗ್ಲಿಂದ ನಾವ್ ಇಲ್ಲೇ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮಂತ ಶರಣರು, ನಮ್ಮಂತ ಮಹಾತ್ಮರು ಬಿಟ್ರೆ ಬೇರೆ ಯಾರು ಬಂದಿಲ್ಲ ಅಂತೀರಿ. ನೀವೇನಂತೀರಿ? ಅಂದೇಬೇಕು. ನಮ್ಮ ಗುರುದೇವರು ಬಂದಿದ್ದಾರೆ. ಖಂಡಿತ ಬಂದಿದ್ದಾರೆ ಸ್ವಾಮಿ. ರಾಜಪ್ಪ, ಬೇಗ ದೀಪ ತಗೋಪ್ಪ. ನಮ್ ಗುರುಗಳೆಲ್ಲಾದ್ರೂ ಹೋಗ್ಬಿಟ್ಟಿದ್ರು. ಅಣ್ಣ, ನಮ್ ಗುರುಗಳು ಬಂದಿರೋ ಹಾಗಿದೆ. ಬಸವಣ್ಣರ ದೀಪದ ಬೆಳಕಿನಲ್ಲಿ ನಾವು ಹುಡ್ಕೋಣ. ಅಮ್ಮ ಅಮ್ಮ, ಈ ತಿಪ್ಪೆಯೊಳಗೆ ಏನೋ ಸರಸರ ಅಂತಿದೆ. ರೀ ಸ್ವಾಮಿ ಬಸವಣ್ಣರ, ಆ ಕಡೆ ಹೋಗ್ಬೇಡ್ರಿ. ಆ ತಿಪ್ಪೆ ತುಂಬಾ ಬರೀ ಹಾರುತ್ತಾರಂತೆ. ಹುಷಾರು ಹುಷಾರು. ಹೆಂಗಸ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಅಪ್ಪ. ಅಮ್ಮ ಅಮ್ಮ, ಈ ತಿಪ್ಪೆಯೊಳಗೆ ಒಂದು ಜೀವ ಇದೆ. ಅಯ್ಯೋ, ಇದೇ ಮುಖವನ್ನೇ ಸ್ವಾಮಿ ನಾನು ಕನಸಿನಲ್ಲಿ ಕಂಡದ್ದು. ಹೌದು, ಯಾವುದೋ ಜನ್ಮದಲ್ಲಿ ಕಂಡ ಮುಖ ಗುರುತು ಸಿಗುತ್ತಿದೆ, ಪತ್ತೆ ಹಚ್ಚಲಾಗುತ್ತಿಲ್ಲ. ಗುರುಗಳೇ, ಪ್ರಭುದೇವರೇ, ಕೂರಬಾರದ ಜಾಗದಲ್ಲಿ ಯಾಕೆ ಕುಂತಿದ್ದೀರಿ? ತೊಡಬಾರದ ವೇಷವನ್ನ ಯಾಕೆ ತೊಟ್ಟಿದ್ದೀರಿ? ಬನ್ನಿ, ನಿಮಗಾಗಿ ನಮ್ಮ ಶರಣ ಸಂದೋಹ ಕಾಯುತ್ತಿದೆ. ಅಪ್ಪ ಬಸವಣ್ಣವ್ರೆ, ಅಮ್ಮ ನೀವಂದ್ರೆ ನಾವು ನಿಮ್ ಗುರುಗಳಲ್ಲ, ನೀವು ನಮ್ಮ ಶಿಷ್ಯರಲ್ಲ. ಆ ಚಂದ್ರಮೈಗಳಿಗೆ ಯಾರೋ ಒಬ್ರು ಇರ್ಬೇಕು, ಹೋಗಿ ನೋಡ್ಕೊಳ್ಳಿ. ಬಸವಣ್ಣವ್ರೆ, ಹೌದ್ರಿ, ಇವ್ರು ಗುರು ಆಗಿದ್ರೆ ಇವ್ರು ಕೊಲ್ಲಾಗಿನ ರುದ್ರಾಕ್ಷಿಯಲ್ಲಿ, ಎಡೆಮೇಲಿನ ಸ್ವಾಮಿಯಲ್ಲಿ, ಹಣದ ನೀವತ್ತಿಯಲ್ಲಿ, ಚಿನ್ನದ ಕಳ್ಳಿಕೆ ಎಲ್ಲ ಇಲ್ದ ಮೇಲೆ ಇವನೇನ್ ಗುರು ಆಗ್ತಾನೆ ರೀ? ಹೌದಪ್ಪ ಬಸವಣ್ಣವ್ರೆ, ನಾನ್ ನಿಮ್ಮ ಗುರು ಅಲ್ಲ, ನೀವು ನನಗೆ ಶಿಷ್ಯರಲ್ಲ. ಬೇರೆ ಯಾರನ್ನಾದ್ರೂ ಹೋಗಿ ನೋಡ್ಕೊಳ್ಳಿ, ಹೋಗಿ. ಇಲ್ಲ, ಈ ಜಗತ್ತು ಕಾಯುತ್ತಿದ್ದ ಗುರುಗಳು ನೀವೇ. ನಿಮಗಾಗಿಯೇ ಸ್ವಾಮಿ ನಾವು ತಪಸ್ಸು ಮಾಡುತ್ತಿದ್ದದ್ದು. ಅಮ್ಮ, ನೀವು ನನಗಾಗೆ ತಪಸ್ಸು ಮಾಡ್ತಿದ್ದು ನಿಜಾನೇ ಆಗಿದ್ರೆ ಈ ನಿಮ್ಮ ಅಮ್ಮಾರದ ಪಾರದವರು ನಮ್ಮ ಎಕ್ಕತ್ತಿನ ಮೇಲೆ ಯಾಕಮ್ಮ ಬಿದ್ದುತ್ತಿದ್ರು, ನಮ್ಮ ಸೊಂಟದ ಮೇಲೆ ಯಾಕಮ್ಮ ಓದಿತಿದ್ರು? ನಾವು ನಿಮ್ಮ ಗುರುಗಳಲ್ಲ, ನೀವು ನಮ್ಮ ಶಿಷ್ಯರಲ್ಲ.
ರೀ ಸ್ವಾಮಿ ಬಸವಣ್ಣರೇ ಯಾಕೆ ಬರ್ರಿ ಅಲ್ಲ ಅವ್ರ ಅಪ್ಪನಂತರ ಅಲ್ಲ ಅವ್ರ ತಾತನಂತರ ನೋಡಿಕೊಟ್ಟ ಬರ್ರಿ ಯಾಕೆ ನಾವಿಲ್ವ ಬರ್ರಿ ಅಂದ್ರೆ ನಮ್ಮ ಗುರುಗಳಾದಂತ ಧರಿಗೆ ದೊಡ್ಡವರನ್ನ ಬಸವಣ್ಣವರು ನೀಲವರು ತಮ್ಮ ನಂದಿ ಮಟ್ಟಿಗೆ ಕರ್ಕೊಂಡು ಹೋಗ್ಯವ್ರೆ. ನಂದಿ ಮಟ್ಟಿಗೆ ಕರ್ಕೊಂಡು ಹೋಗಿ ನಂದಿ ಮಂಚದ ಮೇಲೆ ಕುಂಡಿಸವ್ರೆ. ದಂಪತಿಗಳಿಬ್ರು ಅಣ್ಣಗಿಯವರಿಗೆ ಕರ್ಪೂರ ಹಚ್ಚಿ ಜ್ಯೋತಿ ಬೆಳಗಿ ಗುರು ಪೂಜೆ ಮಾಡವ್ರೆ. ಆವಾಗ ನೀಲಮ್ಮನವರು ಗುರುವೇ ಗುರುಪಾದ್ವೆ ನಿಮ್ಮ ಸ್ವರೂಪವನ್ನ ತೋರಿಸಿ ಅಂತ ಕೇಳ್ಕೊಂಡಾಗ ನಮ್ಮ ಗುರುವು ಜ್ಯೋತಿ ಸ್ವರೂಪವಾಗಿ ಹೊಳಿತಾ ಕಂಡವ್ರೆ. ಆವಾಗ ನೀಲಮ್ಮನವರಿಗೆ ಜ್ಯೋತಿರ್ಲಿಂಗಯ್ಯ ಪರಂಜ್ಯೋತಿಲಿಂಗಯ್ಯ ಅಂತ ನಾಮಕರಣ ಮಾಡವ್ರೆ. ಹಾದಿ ಮನೆ ಜ್ಯೋತಿ ಬೀದಿ ಮನೆ ಜ್ಯೋತಿ ಬಡವ್ರ ಮನೆ ನಂದಿ ಮನೆಯಿಂದ ಹೊರಟು ಕಲ್ಯಾಣದವರಿಂದ ಈಚೆ ಬರ್ತಾರಲ್ಲಪ್ಪ ನಮ್ ಧರಿಗೆ ದೊಡ್ಡವರು. ಆಡಿದವರ ಇನ್ನು ಜಂಗಮ ರೂಪವಾಗಿ ನಾವು ಮುಂದಕ್ಕೆ ಹೋಯ್ತೀವಿ. ಇವತ್ತು ಇಲ್ಲೇ ನಾಳೆ ಇನ್ನೆಲ್ಲಿಕೋ. ಈಗ ದಂಪತಿಗಳಿಬ್ರು ನಮಗೆ ಯಾವ ಭಿಕ್ಷೆ ಕೊಟ್ಟಿರಿ? ಇಡೀ ಜಂಗಮ ಜಗತ್ತನ್ನ ನೀವು ನಮಗೆ ಕೊಟ್ಟಿರುವ ಭಿಕ್ಷೆ ಆಗಿರುವಾಗ ನಾವು ನಿಮಗೇನು ಕೊಟ್ಟೆವು ಗುರುಗಳೇ? ಹಾ, ಇಡೀ ಕಲ್ಯಾಣವನ್ನು ಬರೆದು ಕೊಟ್ಟೆವು ದೊರೆಗಳಂತೆ ಆಳ್ವಿಕೆ ಮಾಡಿ. ನೆಲೆ ಇಲ್ದಿರೋ ನಮಗೆ ಈ ಧರನ್ ಯಾಕೆ ಕೊಟ್ಟಿರೋ? ಆಗ ನಿಮ್ಮ ಬಗಲಾಗಿರೋ ಸಾಕು ಮಗ ರಾಜಪ್ಪನ ನಮಗೆ ಭಿಕ್ಷುವಾಗಿ ಕೊಡಿ. ಗುರುಗಳ ಜೊತೆ ಹೋಗ್ತೀಯ ಕಂದ? ಹೋಗ್ತೀನಮ್ಮ. ಆಡಿದವರ ಮನವಾವಲ್ಲೇ ನೀನವರ ನಿಜವಾವಲ್ಲೇ, ಆಡಿದವರ ಮನವಾವಲ್ಲೇ ನೀನವರ ನಿಜವಾವಲ್ಲೇ, ಮಂಟೇರ ಸ್ವಾಮಿ ಬಂದಿ ಸವಾಲ ಗುರುಲಿಂಗಯ್ಯ ದಯ ಮಾಡೋ. ಗುರುಸ್ವಾಮಿ, ಇವನ ತಂದೆಯಾದಂತಹ ಕೂಡಲ ಸಂಗಮ ದೇವರು ಇವನನ್ನ ನಮಗೆ ದತ್ತು ಕೊಟ್ಟಾಗ ಒಂದು ವಾಗ್ದಾನವನ್ನ ಪಡೆದಿದ್ರು. ಅದನ್ನ ನೀವೇ ನಡೆಸಿಕೊಡ್ಬೇಕು ಗುರುದೇವ. ಏನ್ ಮಗ ವಾಗ್ದಾನ? ಇವನ ಲಗ್ನ ಕಾರ್ಯವನ್ನ ತಾವೇ ನೆರವೇರಿಸಬೇಕು. ಸೂರ್ಯ ಪ್ರಕಾಶವಾಗಿರ್ತಕ್ಕಂತ ಈ ಮಗಿಗೆ ಚಂದ್ರ ಪ್ರಕಾಶವಾಗಿರ್ತಕ್ಕಂತ ಹೆಣ್ಣನ್ನ ತಂದು ಲಗ್ನ ಮಾಡ್ತೀನಿ. ಇವನ್ ಚಿಂತೆ ನಿಮಗೆ ಬೇಡ, ಇವನ್ ಭಾರ ನನ್ಗಿರ್ಲಿ. ನಡಿಪ ಹೋಗೋಣ. ಗುರುಗಳೇ, ಆ ಇನ್ನೊಂದು ಪ್ರಾರ್ಥನೆ ಗುರುಗಳೇ. ಏನಂದ್ರಪ್ಪ ಅದು? ಬಸವಣ್ಣವ್ರ ಪ್ರಾರ್ಥನೆ. ತಮ್ಮನ್ನ ಸರಿಯಾಗಿ ಅರಿತುಕೊಳ್ಳದ ನಮ್ಮ 1,96,000 ಗಣಗಳು ಕಲ್ಯಾಣವನ್ನ ತೆಸಿ ಒಟ್ಟಿದ್ದಾರೆ. ಅವರಿಗೆ ಅರಿವನ್ನ ನೀಡಿ ಬರಮಾಡಿಕೊಳ್ಳಬೇಕು ಗುರುಗಳೇ. ಅಪ್ಪ ಬಸವಣ್ಣವ್ರೆ, ನಾವು ಅವ್ರ ಅರಿವು ಕಿತ್ಕೊಳ್ಳಕ್ ಮೊದ್ಲೇ ಅವ್ರೇ ಈ ರಾಜ್ಯ ಬಿಟ್ಟು ಈ ಕೋಶ ಬಿಟ್ಟು ಅಂತಂದ್ರು. ಅರಿವು ಕೊಡಕ್ ಮೊದ್ಲೇ ಅವ್ರಾಗವ್ರೆ ಬರ್ತಾರೆ ನೋಡಪ್ಪ. ಇದೆಲ್ಲ ಯಕ್ಷಿಣಿ ಇದ್ದೆ ಕಮ್ಮಿ. ರೀ ಸ್ವಾಮಿ ಬಸವಣ್ಣರ ಅವನು ಅಲ್ಲ ಅಲ್ಲಿ ಕುಂತಿದ್ದವನು, ತಿಪ್ಪೆಲ್ಲ ಕುಂತಿದ್ದವನು, ಇಲ್ಲಿ ಕೂರಿ ಬಿದ್ದಿದ್ದವನು. ಅವನಿಗೆ ನೀವೇ ಮರ್ಯಾದೆಯಿಂದ ಹೇಳಿ ಅವನು ಮಲಯಾಳಿ ಬಂಗಾಳಿ ಮಂತ್ರ ತಂತ್ರ ನಮ್ಮ ಹತ್ರ ಏನ್ ನಡೆಯುತ್ತೆ ಹೇಳ್ರಿ. ಬಂಗಾಳಿ ವಿದ್ಯೆ? ನಾವು ಅಂತ ಬಂಗಾಳಿ ವಿದ್ಯೆ ಏನ್ ಪ್ರಯೋಗ ಮಾಡಿದ್ಯೋ? ಅಯ್ಯೋ ಜಾದೂಗಾರ, ನಮ್ಮ ಲಿಂಗಗಳ ಮಾಯ ಮಾಡ್ಬಿಟ್ಟಿದ್ವಲ್ಲ. ನಿಮ್ಮ ಲಿಂಗಗಳು ನಂತರ ಹೆಂಗಪ್ಪ ಬಂದವು? ಎಲ್ಲ ಹೊರಟಿನ ಮಾತ್ರ ಮಾತಾಡ್ತಾನೆ. ಬಸವಣ್ಣವ್ರೆ, ನೀವಾದ್ರೂ ಹೇಳಿ ನಮ್ ಲಿಂಗಿನ ಕೊಡ್ಸಿ. ಬಸವಣ್ಣವ್ರೆ, ಸರಿಯಾಗಿ ಹುಡುಕ್ ನೋಡಕ್ ಹೇಳ್ರಪ್ಪ. ಅವ್ರ ಅಂಗಿಲಿದ್ದಾವು, ಅಂಗಿ ಜೋಬಲ್ ಇದ್ದಾವು, ಇಲ್ಲ ಪಾದಿದ್ದವು, ಧರ ಮೇಲೆ ಎಲ್ಲಾದ್ರೂ ಬಿದ್ದಿದ್ದಾವು. ಹುಡುಕ್ ನೋಡ್ರಪ್ಪ.
ಬಸವಣ್ಣರೇ ಮರ್ಯಾದಿಂದ ಅವ್ನಿಗೆ ಹೇಳ್ರಿ, ಇಲ್ಲಾಂದ್ರ ಅವ್ನಿಗೆ ಶಾಪ ಕೊಟ್ಟು ಅವನಂತೂ ನಿರ್ವಂಶ ಮಾಡ್ಬಿಟ್ಟೇವ. ನಮ್ ಲಿಂಗ ಕೊಡಿಸ್ರಿ ನಾನು ವಂಶ ನಿರ್ವಂಶ ಮಾಡ್ತಾರೆ. ಬಹಳ ಸಂತೋಷ ಕಣಪ್ಪ. ಅಪ್ಪ ಬಸವಣ್ಣವ್ರೆ, ಇದೇನ್ ಹೇಳಿ ತಮ್ಮ ಕಮಾಂಡರ್ ಅಪ್ಪ ಜಂಗಮಿಗಳ ಇದೇನು ಹೇಳಿ ಕಂದ ತಕ್ಕ. ಇದನ್ನ ರಂಗದ ಮಧ್ಯದಾಗ ಮಾಡು. ಅಪ್ಪ ಜಂಗಮೈಗಳ, ನೀವು ಯಾವ್ದನ್ನ ಹೆಣ್ಣದ ಕುಡಿಕೆ ಅಂತ ಭಾವಿಸಿದ್ದೀರೋ ಅದ್ರೊಳಗಡೆ ನಿಮ್ಮ ಲಿಂಗಗಳೆಲ್ಲ ಬಿದ್ದು ಒದ್ದಾಡ್ತಾವೆ ಕಣಪ್ಪ. ಯಾರ್ಯಾರು ಲಿಂಗವಂತರೋ ಅವರೆಲ್ಲ ಕೈ ಹಾಕಿ ಲಿಂಗಗಳನ್ನ ತೆಕ್ಕೊಂಡ್ರಪ್ಪ. ಏನ್ರಿ ಮಾಡೋದು? ಯಾರ್ರಿ ಮಾಡೋದು? ಅದು ಮುಟ್ಟುವಾಗಿಲ್ವಲ್ರಿ? ಮುಟ್ಟದೆ ಇದ್ರು ಲಿಂಗನೇ ಇಲ್ವಲ್ರಿ? ನನಗೊಂದು ಉಪಾಯ ಹಿಡಿತಾ ಒಳಗಡೆ ಕೈ ಹಾಕಿ ಲಿಂಗ ಎತ್ಕೊಂಡ. ಅಲ್ರಿ ನಿಮ್ ತಲೆ ಬುದ್ಧಿದೆ, ನಮ್ಗೆ ಲಿಂಗ ಐತಿ ಅಂತಾನೆ ಇಟ್ಕೊಂಡು ಅದನ್ನ ತಗೊಂಡು ಅಂಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡೋರಾದ್ರು. ಇನ್ನೊಂದು ಉಪಾಯ, ಹೇಳಿ. ಆ ಹೆಂಡದ ಕುಡಿಕೆನ ಮುಟ್ಟೋದು ಬೇಡ, ಅದ್ರೊಳಗಡೆ ಲಿಂಗನ ಕಟ್ಟೋದು ಬೇಡ. ಒಳಗಡೆ ಲಿಂಗ ಇದೆಯೋ ಇರೋಲ್ಲ ಒಂದ್ಸರಿ ಕೈ ಹಾಕಿ ಇದ್ರಲ್ಲಿ ಲಿಂಗ ಇಲ್ಲ, ಮಣ್ಣು ಇಲ್ವಲ್ರಿ? ಅಯ್ಯೋ ಮಳೆಯಾಳಿ ಜಾದೂಗಾರ, ನಮ್ನ ಯಾಕ ಸುರಿ ಕಡೆಗೆ ದ್ರವ್ಯ ಮಾಡ್ಬಿಟ್ಟೆ? ನಿಮ್ ಲಿಂಗಗಳನ್ನ ತೋರ್ಸೋಣ ಅಂತ ಕಣಪ್ಪ. ಎಲ್ಲ ನಮ್ ಲಿಂಗ ನೋಡ್ರಪ್ಪ, ಪಾಪಿ ನಮ್ಮನ್ನ ಸುರಾಗರಿಗೆ ಮುಟ್ಟಾಗ್ ಮಾಡ್ಬಿಡಿಯಲ್ವೋ. ಗುರುವತ ಕೆಟ್ಟ ಸುಖ ಸಿಗಲಿಲ್ವಲ್ಲ? ಜಂಗಮೈಗಳ, ಏ ಜಂಗಮೈಗಳ, ಕುಣಿತಾವ ಇದ್ದಿದ್ದು ಉಳಿ ಮುಟ್ಟದ ಲಿಂಗ, ಸುಳ್ಳು ಲಿಂಗ. ನಾನು ಅದ್ರೊಳಗಡೆ ಇಟ್ಟಿರೋದು ನಿಜವಾದ ಲಿಂಗ, ಉಳಿ ಮುಟ್ಟದ ಲಿಂಗ. ಉಳಿ ಮುಟ್ಟದ ಲಿಂಗ ಕಣ್ಣಿ ಕಾಣದಲಿಂದ್ರ ಕೈ ಸಿಗದ್ಲಿಂಗ ಎಲ್ಲದು ನಮ್ ಲಿಂಗ. ಗುರುಗಳೇ, ನಿಮಗೆ ಉಗಿದ ಉಗಿತ ನಮ್ಮ ಮೇಲೆ ಬಿದ್ದಿದೆ ಗುರುಗಳೇ, ಕೃಪೆ ಮಾಡಿ. ಅಪ್ಪ ಬಸವಣ್ಣವ್ರೆ, ಈ ಉಳಿ ಮುಟ್ಟದ ಲಿಂಗವನ್ನ ಕಂಡುಕೊಳ್ಳೋಕೋಸ್ಕರ ಏಟೋ ಕೋಟಿ ವರ್ಷ ಏಳು ಉಚ್ಚೆ ಉಗುಳಿನ ಪರ್ವತದ ಮ್ಯಾಗ ನಿಂತ್ಕೊಂಡು ಶಿವಧ್ಯಾನ ಮಾಡಿದ್ದೀವಿ ಕಣಪ್ಪ ಅಂತಂದ್ರೆ ಇವ್ರು ಉಗಿತಾ ನಮ್ಗೆ ಯಾವ ಲೆಕ್ಕ? ಅಪ್ಪ ಬಸವಣ್ಣವ್ರೆ, ಒಂದು ಮಾತು ಗಟ್ಟಿ ಮಡಕೊಳ್ಳಿ. ಆ ಕಲಿ ಹುಟ್ಟೋ ಹೊತ್ತಿಗೆ ಉಳಿ ಮುಟ್ಟಿದ ಲಿಂಗವನ್ನ ಬಿಟ್ಟು ಉಳಿ ಮುಟ್ಟದ ಲಿಂಗವನ್ನ ಹಿಡ್ಕೊಂಡು ಐಕ್ಯವಾಗಿ ಹೋಗಿ ನಾವಿನ್ ಬರ್ತೀವಿ ಅಂತ ಆಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಆಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಮಂಟೇದ ಸ್ವಾಮಿ ಬನ್ನಿ ಆದಿ ಗುರುವೇ ಬನ್ನಿ, ಪರಂಜ್ಯೋತಿ ಬನ್ನಿ, ಆದಿ ಗುರುವೇ ಬನ್ನಿ,
यदा यदा हि धर्मस्य ग्लानिर्भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां